You can start. Do landscape everything. Welcome back to my channel. After having some delicious lunch at my friend's home, we headed straight to the city. So come, let's join with me in exploring Calicut. ಗೈಸ್ ಇಲ್ಲಿ ನೋಡಿ, ಇವಾಗ ನಾವು ಇಲ್ಲಿ 70 years ಓಲ್ಡ್ ಭಾಸ್ಕರ್ ಶಾಪ್ ಬಂದಿದೀವಿ. ಇಲ್ಲೇನೋ ಮಿಲ್ಕ್ ಶರ್ಬತ್ ಫೇಮಸ್ ಅಂತೆ. ಸೊ ಮಿಲ್ಕ್ ಶರ್ಬತ್ ಫೇಮಸ್. ವಿಚ್ ಇಸ್ ದಿಸ್ ರೋಡ್ ಶರತ್? ಓಲ್ಡ್ ಕಣ್ಣೂರ್ ರೋಡ್ ಕ್ಯಾಲಿಕಟ್ ಅಂತೆ. ಆ ದಾರಿಲಿ ಬಂದ್ರೆ ಕ್ಯಾಲಿಕಟ್ ಕಡೆ ಬಂದ್ರೆ ಪಕ್ಕ ಟೇಸ್ಟ್ ಮಾಡಿ ಮಿಲ್ಕ್ ಶರ್ಬತ್ ತುಂಬಾ ಸಖತ್ತಾಗಿದೆ. ಇಲ್ಲೊಂದು ಪ್ಯಾರಾಗಾನ್ ಅಂತ ಒಂದು ಹೋಟೆಲ್ ಅಂತೆ, ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿದೆ. 1939 ಇಂದ ಇರೋದು. ಒಬ್ರು ಒಂದು ಟೇಸ್ಟ್ ಮಾಡ್ಬೋದು. ಚಿಕನ್ ಬಿರಿಯಾನಿ ತುಂಬಾ ಫೇಮಸ್ ಅಂತೆ. ಸೊ ಈ ಕಡೆ ಕ್ಯಾಲಿಕಟ್ ಕಡೆ ಬಂದಾಗ ದಯವಿಟ್ಟು ಟ್ರೈ ಮಾಡಿ. ಸೊ ಒನ್ ಆಫ್ ದ ಬೆಸ್ಟ್ ಹೋಟೆಲ್ ಇನ್ ಕ್ಯಾಲಿಕಟ್. ಇಲ್ಲಿ ಕ್ಯಾಲಿಕಟ್ ಬೀಚ್ ಬಂದಿದೀವಿ. ಮಠ ಮಧ್ಯಾಹ್ನ 1 ಗಂಟೆ ಆಗಿದೆ. ಇವಾಗ ಏನ್ ಹೋಗಿ ಈಜಾಡಲ್ಲ, ಆದ್ರೇನು ಸಂಜೆ ಮೇಲೆ ಬರ್ತೀವಿ 4-5 ಗಂಟೆಗೆ. ಇದೇ ಮೇನ್ ಬೀಚ್ ಕ್ಯಾಲಿಕಟ್. ಹೋಗಿ ಈಜಾಡ್ಬೇಕು. ಬಟ್ 4 ಗಂಟೆ ಈಜಾಡ್ತೀವಿ. ತನಕ ವೇಟ್ ಮಾಡ್ತೀರಿ, ಹೋಗ್ಬಿಟ್ಟು ಬರ್ತೀವಿ. SM ಸ್ಟ್ರೀಟ್ ಇದು ಕಲ್ಕತ್ತಾ, ಕ್ಯಾಲಿಕಟ್ ಅಲ್ಲಿ. ನೋಡಿ ಕಲ್ಕತ್ತಾ ಅಂತ ಇದ್ದೇನೆ. ಸಖತ್ತಾಗಿದೆ ಸ್ಟ್ರೀಟ್ ಮಾತ್ರ, ಕಮರ್ಷಿಯಲ್ ಸ್ಟ್ರೀಟ್ ತರ. ನನ್ನ ಫ್ರೆಂಡ್ ಅಲ್ಲಿ ಮುಂದೆ ಹೋಗ್ತಾನೆ ಎಲ್ಲ. After shopping from the SM Street, we headed straight to home as the temperature was too high and it was a quite sunny day in Calicut. On the way to beach with our beloved friends Safin and Sharath. ಸೀದಾ ಹೋಗ್ತಿದ್ವಿ ಬೀಚಿಗೆ. ಆಯ್ತು ಸಂಜೆ, ಮಧ್ಯಾಹ್ನ ಹೋಗಿದ್ದು, ಆಮೇಲೆ ಬರ್ತೀನಿ ಅಂದೆ. ಐ ಆಮ್ ಬ್ಯಾಕ್, ಗೋಯಿಂಗ್ ಆನ್ ದ ವೇ ಟು ದಿ ಬೀಚ್. ಆಲ್ಮೋಸ್ಟ್ ಇನ್ನೇನು ಬೀಚಿಗೆ ಬಂದಾಯ್ತು. ಸಂಡೇ ಫುಲ್ ಪಾರ್ಕಿಂಗ್ ಆಗ್ಬಿಟ್ಟಿದೆ, ಜಾಗನೇ ಇಲ್ಲ ನಿಲ್ಸಕ್ಕೆ. After searching for 15 minutes for a parking spot, finally we had found one, but it was 1 kilometer away from the beach as it was a Sunday and also there was a huge rush near the beach area. So ಕೊನೆಗೂ ಬೀಚಿಗೆ ಬಂದಾಯಿತು. ಇಲ್ಲಿ ನೋಡಿದ್ರೆ ಸುತ್ತಮುತ್ತ ಎಲ್ಲ ಜನ ಕಾಣಿಸ್ಕೊತವ್ರೆ. ಏನು ಮಾಡೋಕ್ಕಾಗಲ್ಲ, ರೆಸ್ಟ್ರಿಕ್ಷನ್ಸ್ ಬೇರೆ ಇತ್ತು. Finally in the water, loving the waves and was a good experience. Unfortunately there was few restriction to not go deeper in the water as there were only 2 guards to safeguard the whole beach, but somehow managed to go deeper, which was worth it. ಸೊ ಇವತ್ತಿನ ಡೇ ಮುಗೀತು. ಬೀಚ್ ಮುಗಿಸ್ಕೊಂಡು ಕೊನೆಗೂ ಐಸ್ ಕ್ರೀಮ್ ತಿಂದು ನಮ್ಮ ಫ್ರೆಂಡ್ ಇಲ್ಲೋ ಶರತ್ ಇದ್ದಾನೆ. ನೆಕ್ಸ್ಟ್ ನಾಳೆ ಎಲ್ಲೋಗೋದು ಅಂತ ನಾಳೆನೆ ಸರ್ಪ್ರೈಸ್ ಕೊಡೋದು. ಸೊ ಫೈನಲಿ ನಾವು ಮನೆಗೆ ಬಂದಾಯ್ತು. ನೋಡಿ ಇದೆ ನಮ್ಮ ಕಾರು, ಮೈಸೂರಿಂದ ಓಡಿಸ್ಕೊಂಡ್ ಬಂದಿದ್ದು ಕ್ಯಾಲಿಕಟ್ ತನಕ. ಸೊ ನನ್ನ ಫ್ರೆಂಡು. ಸೊ ಊಟ ಎಲ್ಲ ಮಾಡಿ ಮಲಗೋದಷ್ಟೇ. ಸೊ ನಾಳೆ ಸರ್ಪ್ರೈಸು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಎಲ್ಲಿ ಹೋಗ್ತಾ ಇದ್ದೀವಿ ನಾಳೆ ಅಂತ. ಸೊ ಟೇಕ್ ಕೇರ್, ಗುಡ್ ನೈಟ್, ಟಾಟಾ, ಬಾಯ್.